ಹೇಳಪ್ಪ. ಅಣ್ಣ ಇದು ಬಾತ್ಕೋಳಿಗಳಿಗೆ ಯಾವಾಗ್ಲೂ ನೀರು ಇರ್ಬೇಕಾ? ಏನಿಲ್ಲ, ಬೇಸಿಗೆ ಟೈಮಲ್ಲಿ ಅವಾಗ ಇವಾಗ ಅಂದ್ರೆ ಒಂಚೂರು ಜಾಸ್ತಿ ಇರ್ಬೇಕು ಅಷ್ಟೇ. ಮಾಮೂಲಿ ಚಳಿಗಾಲದಲ್ಲಿ ಏನಪ್ಪಾ ಅಂತಂದ್ರೆ ಬರೀ ಇದು ಮುಳುಗುವಷ್ಟು ಅಂತಂದ್ರೆ ಇಲ್ಲಿ ಕಾಣಿಸ್ತಾವಲ್ಲ ಬಾತ್ಕೋಳಿಗಳು, ನೀವು ಮುಳುಗುವಷ್ಟು ನೀರಿದ್ರೆ ಸಾಕು. ಅದಕ್ಕೇನು ಪೂರ್ತಿ ನೀರು ಇರ್ಬೇಕು ಅಂತ ಏನಿಲ್ಲ. ನೀವು ಮುಳುಗುವಷ್ಟಿತ್ತು ಅಂತಂದ್ರೆ ಇದು ಏನಪ್ಪಾ ಅಂದ್ರೆ ತುಂಬಾ ಕೆಲಸ ಮಾಡ್ಕೊಡ್ತಾವ ಫಾರ್ಮ್ಗಳಲ್ಲಿ, ನಾಟಿ ಕೋಳಿ ಫಾರ್ಮ್ಗಳಲ್ಲಿ. ಈ ಕೀರ್ ಅವಾಯ್ಡ್ ಮಾಡೋದು ಮತ್ತೆ ಈ ತರದ ಕೆಲಸಗಳೆಲ್ಲ ತುಂಬಾ ಮಾಡ್ಕೊಡ್ತವೆ. ಮತ್ತೆ ಕೆಲವ್ರು ಏನ್ ಕಪಾಸ್ ಹಾಕುದಿಲ್ಲ ಅಂದ್ರೆ ಗಲೀಜ್ ಮಾಡ್ತವೆ ಅಂತ. ಈಗ ಕೆಲವ್ರು ವಾಟರ್ ಗಲೀಜ್ ಮಾಡ್ತವೆ, ಮತ್ತೆ ಕೋಳಿಗೆ ಔಷಧಿ ಹಾಕೊಂಡಿರ್ತಾರೆ, ನೀರೆಲ್ಲ ಗಲೀಜ್ ಮಾಡ್ತೇವೆ ಅನ್ಬಿಟ್ಟು ಮುಡುಗಿಕ್ಕಿಲ್ಲ ಅನ್ನೋದ್ಬಿಟ್ರೆ ಇನ್ ಯಾವುದೇ ಕಾರಣಕ್ಕೂ ಸಾಕ್ತಿವಿ ಅಂತಂದ್ರೆ ಅಚ್ಚುಕಟ್ಟಾಗಿ ಸಾಕ್ಬೋದು. ಕೋಳಿಗಳ ಹತ್ರ ಇದು ಕ್ರಾಸಿಂಗ್ ಮಾಡಕ್ಕೆ ಮತ್ತೆ ಬಾತುಕೋಳಿಗಳು ತುಂಬಾ ಇಷ್ಟಪಡ್ತಾರೆ. ಬಟ್ ಏನಪ್ಪಾ ಅಂತಂದ್ರೆ ಮಾರ್ಕೆಟಿಂಗ್ ಇಲ್ಲ ಅದು ಇದು ಅಂತ ತಲೆ ಕೆಡ್ಸ್ಕೊಳ್ಳೋರು ಕೆಲವರಾದ್ರೆ ಫಾರಮ್ಗಳ ಹತ್ರ ಶೋಕಿಗೆ ಸಾಕೋ ತುಂಬಾ ಜನ. ಎಲ್ಲಾ ಫಾರಮ್ಗಳು ನೋಡಿರ್ಬೋದು, ಇನ್ನು ತುಂಬಾ ಜನ ಸಾಕಿರ್ತಾರೆ ಇವನ್ನ. ನೋಡಿನಿ, ಅದಕ್ಕೆ ನಿಮ್ನು ಕೇಳಿದೆ. ಎಲ್ಲ ನೀರ್ ಬೇಕು ಜಾಸ್ತಿ ನೀರ್ ಇರ್ಬೇಕು ಅಂತಾರಲ್ಲ. ನೀರೇನಿಲ್ಲ ಮಗ, ಹಿಂಗೆ ಬರೀ ಮುಳುಗುವಷ್ಟು. ಇಲ್ಲಿ ಗುಂಡಿ ಕಾಣಿಸ್ತದಲ್ಲ, ಈ ಗುಂಡಿಲಿ ಮುಳುಗುವಷ್ಟು ಸಾಕು. ಬಿಟ್ಬಿಡ್ತೀನಿ ಅಲ್ಲಿಗೆ. ಅಷ್ಟೇ, ಅದು ಮುಳುಗುವಷ್ಟು, ಅದು ಹೋಗುವಷ್ಟು. ಆ ಮುಳುಗುವಷ್ಟಿದ್ರೆ ಸಾಕು ಇವಕ್ಕೆ. ಅದಕ್ಕಿಂತ ಹೆಚ್ಚಾಗಿ ಏನು ಬೇಕಾಗುದಿಲ್ಲ. ಮುಳುಗುವಷ್ಟು ನೀರಿದ್ರೆ ಸಾಕು ಮಗ ಇವಕ್ಕೆಲ್ಲ. ಇಷ್ಟೇ ಅಣ್ಣ? ಹಾಂ. ಇವೆಲ್ಲ ಸೇಲ್ಗೆ ಕೊಡ್ತೀರಣ್ಣ ನೀವು? ನಾವು ಅಂತಂದ್ರೆ ಮಗ ಕೆಲವು ಸಲ ಕೊಡ್ತೀವಿ, ಮೊಟ್ಟೆ ಆದಾಗ ಮರಿ ಆದಾಗ. ಇಲ್ಲ ಅಂದ್ರೆ ಎಲ್ಲ ಟೈಮು ಕೊಡೋಕ್ಕಾಗೋದಿಲ್ಲ, ಅಂದ್ರೆ ಜಾಸ್ತಿ ಸಿಗೋದಿಲ್ಲ, ಜಾಸ್ತಿ ಸಾಕೋದಿಲ್ಲ ಅಂತಂದ್ರೆ ಈ ತಮಿಳ್ನಾಡವ್ರು ಅವ್ರು ಇವರು ತಂದಿರ್ತಾರೆ, ಅವ್ರ ಹತ್ರ ಹೋಗಿ ತರೋಕ್ಕಾಗೋದಿಲ್ಲ. ಅವ್ರ ಹತ್ರ ತಂದ್ರೆ ವೈರಸ್ ಅದು ಇದೆಲ್ಲ ಅಂಟ್ಕೊತಾವ ಫಾರಮ್ಗೆ ಏನ್ಬಿಟ್ಟು. ಹಿಂಗೆ ನಮ್ಮ ಹತ್ರ ಆಗಿರೋ ಇದು ಗಂಡು ಬಾತುಕೋಳಿ ಇಲ್ಲಿ ಕಾಣಿಸ್ತದಲ್ಲ, ಅವೆಂಗಣ ಕಂಡಿಡಿಯೋದು? ಈಗ ರೆಕ್ಕೆಲೆ ಗೊತ್ತಾಗೋಯ್ತೆ ಮಗ. ಈ ರೆಕ್ಕೆಗಳು ಹಿಂದೆಗಡೆ ಬರೋ ಶೇಪು, ರೆಕ್ಕೆ ಉದ್ದ ಬಂದ್ರೆ ಗಂಡ, ಆಮೇಲೆ ಹಿಡ್ಕೊಂಡ್ರೆ ಸೌಂಡ್ ಮಾಡೋದಿಲ್ಲ. ಗಂಡು ಬಾತುಕೋಳಿ ನೋಡ್ತಾ ಇದೀಯಲ್ಲ, ಈಗ ಹೆಣ್ ಬಾತುಕೋಳಿ ಆದ್ರೆ ಇಷ್ಟೊತ್ತು ಕಾಲೇ ಬಡ್ಕೊಂಡ್ ಕೊಯ್ಕ ಹಿಡ್ದಿದ್ದು ಹೆಣ್ ಬಾತ್ಕೊಳ್ಳೋದು. ಈಗ ಅಷ್ಟು ಬಡ್ಕ ತರ್ಲಿಲ್ವಾ, ಅದ್ ಬಡ್ಕತನೇ ಇದ್ದಾಗಲೇ ಗೊತ್ತಾಗೋಯ್ತದ ಸೌಂಡ್ ಅಲ್ಲಿ. ಸರಿ ಅಣ್ಣ, ಆಯ್ತಣ್ಣ.